ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಏನು ಮಾಡ್ತಿದ್ದೀನಿ, ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದೀನಿ. ಯಾಕಂದ್ರೆ ಶಬರಿಮಲೆಗೆ ಹೋಗ್ತಾರಲ್ವಾ, ಅದಕ್ಕೋಸ್ಕರ. ಇವತ್ತು ಸ್ವಾಮಿಗಳೆಲ್ಲ ಬಂದು ಇಲ್ಲಿರೋ ನಿಕ್ಷಾ ಸ್ವಾಮಿ ಮತ್ತು ನಮ್ಮ ಯಜಮಾನ್ರು ಸ್ವಾಮಿ ಎಲ್ಲ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡ್ಬಿಟ್ಟು ಹೋದ್ರೆ ಇನ್ನು ಇಡುಮುಡಿ ಕಟ್ಬಿಟ್ಟು ಇನ್ನೇನಿರೋರು ಹೊರಡೋದೇನೆ. ಈಗ ಸ್ವಾಮಿಗಳೆಲ್ಲ ಮನೆಗೆ ಬಂದಿದ್ದಾರೆ. ಈಗ ಅವ್ರಿಗೆಲ್ಲ ಕಾಲೆಲ್ಲ ತೊಳೆದು ಪೂಜೆ ಮಾಡ್ಬಿಟ್ಟು ಈಗ ಮನೆಗೆ ಕರ್ಕೋಬೇಕು ಎಲ್ಲಾರನ್ನು. ಬನ್ನಿ ಈಗ. ದೇವನೇ ದೇವಿಯೇ ಈಶ್ವರನೇ ಈಶ್ವರಿಯೇ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಭಗವತಿಯೇ ಭಗವಾನೇ ದೇವಿಯೇ ದೇವಿ ಪಾದ ಈಗ ಅಪ್ಪ ಅಮ್ಮಂಗೆಲ್ಲ ಕಾಲ್ ತೊಳಿಬೇಕು. ಈಗ ಸ್ವಾಮಿಗಳು ಕಾಲ್ ತೊಳಿತಿದ್ದಾರೆ. ಮತ್ತೆ ನಾವು ಪೂಜೆ ಮಾಡೋದಿಕ್ಕೆ ಕಾಲ್ ತೊಳ್ಬಿಟ್ಟು ಸ್ವಾಮಿಗಳಿಗೆ ಮತ್ತೆ ದೇವ್ರ ಮನೇಲಿ ಪೂಜೆ ಮಾಡಿ ಅಲ್ಲೊಂದು ದೀಪ ಇಟ್ಟಿರ್ತೀವಿ. ಆ ದೀಪನ ಹಸ್ಬಿಟ್ಟು ಹೋಗ್ತಾರೆ ಅವರು. ಅವ್ರು ಬರೋ ಗಂಟ ಅದು ಹಾಗೆ ಉರಿತಾ ಇರ್ಬೇಕು. ಈಗ ಮನೇಲಿ ಪೂಜೆ ಮಾಡಿ ದೀಪ ಹಚ್ತಿದ್ದಾರೆ. ಓಂ ಸ್ವಾಮಿ ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಬಂದೇವಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಸ್ವಾಮಿ ಅಯ್ಯಪ್ಪ ಭಗವಾನೇ ಭಗವತಿಯೇ ದೇವನೇ ದೇವಪಾದ ಸ್ವಾಮಿಯಪ್ಪ ಶರಣಮಪ್ಪ ಕರಿತ ಮಮ್ಮಿ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೆನ್ನೆ ನೈಟು ಎಲ್ಲ ಸ್ವಾಮಿಗಳನ್ನ ಕರ್ಕೊಂಡ್ರು. ಈಗ ಬೆಳಗಿನ ಜಾವ 5 ಗಂಟೆ ಆಗಿದೆ. ಈಗ ಇಡುಮುಡಿ ಕಟ್ಟಕ್ಕೆಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ಪೂಜೆ ಶುರು ಮಾಡ್ತಿದ್ದಾರೆ. ಫಸ್ಟ್ ಕನ್ಯಾ ಸ್ವಾಮಿಗಳಿಗೆಲ್ಲ ಇಡುಮುಡಿ ಕಟ್ಬಿಡ್ತಾರೆ. ಅಂದ್ರೆ ಫಸ್ಟ್ ಟೈಮ್ ಮಾಲೆ ಹಾಕ್ಸ್ಕೊಂಡಿರ್ತಾರಲ್ಲ ಆ ಸ್ವಾಮಿಗಳೆಲ್ಲ ಫಸ್ಟ್ ಇಡುಮುಡಿ ಕಟ್ಟಿ
ಕಟ್ತಾರೆ. ಈಗ ಫಸ್ಟ್ ನೆಕ್ಸ್ಟ್ ಅವ್ರದ್ದು ಇದ್ದಿದ್ದು ಅದಕ್ಕೆ ಬಂದ್ವಿ ನಾವೀಗ. ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಕಮಲದಲ್ಲಿ ಅರಳಿ ಬಂದ ಲಿಂಗವೇ ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಸತ್ಯದಳದ ಕಮಲದಲ್ಲಿ ಒಬ್ಬನಾಥ ಲಿಂಗವೇ ಮಧ್ಯ ಶಿವಾಯ ಓಂ ನಮಃ ಶಿವಾಯ ಯಾರಾದರೂ ಎಕ್ಸ್ಟ್ರಾ ತುಪ್ಪದ ಕಾಯಿ ಕಳ್ಸೋರಿದ್ರು ಕಳಿಸ್ಬೋದು. ನಾನೊಂದು ತುಪ್ಪದ ಕಾಯಿ ಕಳಿಸಿದ್ದೀನಿ. ಭಗವತಿ ಶರಣಂ ಭಗವತಿ ಶರಣಂ ಭಗವಾನ್ ಶರಣಂ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಮಲೆ ವಾಸನೆ ಅಯ್ಯಪ್ಪ ಸ್ವಾಮಿಯೇ ಮಲೆ ವಾಸನೆ ಅಯ್ಯಪ್ಪ ಸ್ವಾಮಿಯೇ ಪಂಪ ವಾಸನೆ ಅಯ್ಯಪ್ಪ ಸ್ವಾಮಿಯೇ ಬೀಳಾಡಿ ವೀರನೆ ಬೀಳಾಡಿ ವೀರನೆ ಸ್ವಾಮಿ ಜೊತೆಗೆ ತೋಂ ತೋಂ ಅಯ್ಯಪ್ಪ ಜೊತೆಗೆ ತೋಂ ಅಯ್ಯಪ್ಪ ಜೊತೆಗೆ ತೋಂ ತೋಂ ಸ್ವಾಮಿ ಜೊತೆಗೆ ತೋಂ ತೋಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ದೇವನೇ ದೇವಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪ ಭಗವತಿ ಭಗವಾನೇ ದೇವರೇ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಭಗವತಿಯೇ ಈಶ್ವರೇ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಕಾಪಾಡಪ್ಪ ಮರ ಬೆಳಗ್ಗೆ ಬಂದೀವಪ್ಪ ನೆರೆ ಮನೆಗೆ ಡ್ಯಾನ್ಸ್ ಮಾಡಿ ಬಂದೀವಪ್ಪ ಪಂಪಾದಲ್ಲಿ ಸ್ನಾನ ಮಾಡಿ ಸ್ನಾನ ಹತ್ತಿನ ಬೆಟ್ಟ ಹತ್ತಿನ ಸ್ವಾಮಿಯಪ್ಪ ಅಯ್ಯಪ್ಪ ಕರುಣೆ ತಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಟೋಪಿ ಹಾಕೋರಳ ಹಾಯ್ ಗೈಸ್, ನಾವು 4 ಗಂಟೆಗೆ ಎದ್ದಿದ್ದೀವಿ. ನಮ್ಮ ದೊಡ್ಡಪ್ಪನ ಕಳ್ಸಕ್ಕೆ ಹೋಗಿದ್ವಿ.
ಕಳ್ಸಕ್ಕಲ್ಲ ಇಡುಮುಡಿ ಇಡುಂಬುಡಿ ಕಟ್ಟಕ್ಕೆ ಕಳ್ಸಿದ ಆಮೇಲೆ 6 ಗಂಟೆ ಮೇಲೆ ಕಳ್ಸೋದು. ಈ ಕಡೆ ನೋಡ್ತಾರೆ. ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಅಯ್ಯಪ್ಪ. ಈಗ ಬಸ್ಗೆಲ್ಲ ಪೂಜೆ ಎಲ್ಲ ಮಾಡ್ಬಿಟ್ಟು ಈಗ ಹೊರಡ್ತಾರೆ. ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ದೇವನೇ ಬೇತಾರಪ್ಪ ಅಯ್ಯಪ್ಪ ಖಂಡಿತಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ಹಾಗೆ ಈಗ ನನ್ನ ತಮ್ಮ ಬಂದಿದ್ರು ನಮ್ಮ ಅಮ್ಮನ ಕರ್ಕೊಂಡು ಹೋಗೋಕೆ ಊರಿಗೆ. ಹಾಗೆ ನನ್ನ ಪಾಪನ ಬೊಬ್ಲನ್ನ ಎತ್ಕೊಂಡು ನೋಡಿ ಹೇಗೆ ಆಟ ಆಡ್ತಿದ್ದಾರೆ ಅಂತ. ಅವನಂತ ಫುಲ್ ಕ್ಯೂಟ್ ಆಗಿದೆ ಕಣಕ್ಕ, ಪ್ಲೀಸ್ ನಮ್ಮೂರ್ಗೆ ಒಂದೇ ಒಂದ್ಸಲ ಬಂದ್ಬಿಡು, ನಮ್ಮ ಮನೆಗೆ ಒಂದೇ ಒಂದ್ಸಲ ಬರಕ್ಕ, ಒಂದು ತಿಂಗಳಿದ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಿದ್ದ. ಬರ್ತೀನಿ ಬರ್ತೀನಿ ಅಂತಿದ್ರು ನಮ್ಮ ತಂಗಿ. ಯಾರು ನೋಡು ಎಷ್ಟು ಚೆನ್ನಾಗಿ ಹೋಗಿ ಆಟ ಆಡ್ತಿದ್ದೆ ಅಂತ ನಮ್ಮ ಬೊಬ್ಲು ಅಲ್ವಾ. ಬರಕ್ಕೆ ರೆಡಿ ಇಲ್ಲ, ನಾನು ಕರೆದ್ರು ಬರ್ತಾನೆ ಇಲ್ಲ ಅದು. ಬಾಯ್ ಬಬ್ಲು, ಬಾಯ್ ಬಾಯ್ ಚ ಬಾಯ್ ಬಾಯ್. ನೋಡು ಹೆಂಗ್ ಹೇಳದ, ಅದೇನೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ಗಂಟ ನೋಡ್ತಾನಂತೆ. ಇವಾಗ ನನ್ನ ಕೆಲಸ ಮುಗಿಸ್ಕೊಂಬರಷ್ಟಕ್ಕೆ 6:30 ಬೆಳಗ್ಗೆ 8:30 8:45 ಗಂಟೆ ನಾನು ನೋಡ್ಕೋತೀನಿ. ಅಷ್ಟೇ ಸಾಕು ನನಗೆ. ಇವಾಗ 2 ಮನೆ ಅವೆ, ನಿಮ್ ಮನೇಲಿ ಇರ್ತಾರೆ, ಆ ಮನೆ ನಮ್ಮ ಮನೇಲಿ ಇರ್ತಾರೆ ಅಷ್ಟೇ. ಅದೇ ಬಾ ಬರ್ತದಲ್ವೇ, ಬಾ ಬಂದ್ಮೇಲೆ ಇಬ್ರು ಬಂದ್ಬಿಡ್ರಿ. ಬಾವ ಬಂದ್ಮೇಲೆ ಇಬ್ರು ಬಂದ್ಬಿಡ್ಬೇಕಂತೆ. ಇಬ್ರು ಬರ್ರಿ, ನೀನೊಂದು 2-3 ದಿನ ಬೇಕಾದ್ರೆ ಬಂದ್ಬಿಡ್ವೆ. ಅಕ್ಕ ಇಲ್ಲಿ ಒಂದು 15 ದಿನ. ಚೀನಿ ಹೋಗ್ತೀಯಪ್ಪ, ಕುತ್ಕೊಳ್ಳಲ್ಲ ಇನ್ನ ಬೈಕಲ್ಲಿ ಹೇಳೋಳು. ಊರಿಗೆ ಬ್ಯಾಗ್ ಕೊಡ್ತೀನಿ, ಬ್ಯಾಗ್ ಹಾಕೊಳ್ಳೋದು ಅದೇ ಬೇಡ. ಎದ್ಕೊಂಡು ಹೊಂಟೋಗು. ಅವ್ರ ಮಮ್ಮಿ ಏನೋ ಕಾಯ್ತಾವ ಕರ್ಕೊಂಡೋದ್ರೆ ಬರ್ಲೇ ಅಂತ ಬಾಯ್ ಅಂತ. ಈಗ ನನ್ನ ತಮ್ಮ ನಮ್ಮ ಅಮ್ಮನೆಲ್ಲ ಕರ್ಕೊಂಡು ಹೋದ್ರು. ನೈಟ್ ಮತ್ತೆ ಪೂಜೆ ಮಾಡ್ಬೇಕಲ್ಲ, ಈಗ ಪೂಜೆ ಮಾಡ್ತಿದ್ದೀನಿ. ನನ್ನ ಬಬ್ಲು ನೋಡಿ ನಾನು ಪೂಜೆ ಮಾಡ್ತಿದ್ರೆ ಬಂದು ಅಲ್ಲಿ ನಿಂತಿತ್ತು. ಎಷ್ಟು ಚೆನ್ನಾಗಿ ದೇವ್ರ ಹತ್ರ ಜೊತೆ ಮಾತಾಡ್ತಾ ಇತ್ತು ಅಂದ್ರೆ, ಆಟ ಆಡ್ಕೊಂಡು ನನ್ನ ಕೈಲೆಲ್ಲ ಬಟ್ಟೆ ಕುಸ್ಕೊಂಡು ನೀಟಾಗೆ ಇತ್ತು ನೋಡಿ. ಬೊಬ್ಳು ಓನಮ್ಮ ಹಾರವೇ, ಯಾರ ಸ್ವಾಮಿ ನೀವು? ಆರು ಸ್ವಾಮಿ ನೀವು? ಬಬ್ಲು ಸ್ವಾಮಿನ ನೀವು? ಬಬ್ಲು ಸ್ವಾಮಿನ ನೀವು? ಆರು ಸ್ವಾಮಿ ನೀವು? ಹಾಂ ಓ ಏನಾ ಹಾನಾ?
ಮಾಮಿ ಮಾಡಿದ್ರ ಬಟ್ಟೆ ಎಲ್ಲ ಇಕ್ಕಬಿಟ್ಟಿದ್ದೀರಾ? ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.